ನೀವೆಲ್ಲ ಓದಿದ ಹಾಗೆ 12ನೇ ಶತಮಾನದಲ್ಲಿ ಬೆಂದಕಾಳೂರಿಗೆ ಬೆಂಗಳೂರು ಅಂತ ಹೆಸರು ಬಂತಾ? ಅಥವಾ ಅದಕ್ಕೂ ಮೊದಲೇ ಈ ಸ್ಥಳಕ್ಕೆ ಬೆಂಗಳೂರು ಅನ್ನೋ ಹೆಸರಿತ್ತಾ? ಅನ್ನೋ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಅದರ ಉತ್ತರನ ಕಂಡ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಈ ದೇವಾಲಯವನ್ನು ನೋಡಲೇಬೇಕು. ಇದು ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಬೇಗೂರಿನಲ್ಲಿದೆ. ದೇವಾಲಯವನ್ನು 9ನೇ ಶತಮಾನದಲ್ಲಿ ಪಶ್ಚಿಮ ಗಂಗರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತ ಇತಿಹಾಸ ಹೇಳ್ತಾರೆ. ಗಂಗ ದೊರೆಗಳಾದ 1ನೆಯ ಹಾಗೂ 2ನೇ ನೀತಿ ಮಾರ್ಗರ ಕಾಲದಲ್ಲಿ ಮೂಲ ದೇವಾಲಯ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಅದರ ನಂತರ ಬಂದರೆ ಚೋಳರು ಈ ದೇವಾಲಯವನ್ನು ಇನ್ನಷ್ಟು ವಿಸ್ತರಿಸಿ ಅಭಿವೃದ್ಧಿ ಮಾಡಿದ್ರು. ಪ್ರಾಚೀನ ಕಾಲದಲ್ಲಿ ಬೇಗೂರನ್ನು ಬೆಂಪೂರು ಅಥವಾ ವಟ್ಪೂರು ಅಂತ ಕರೆಯಲಾಗ್ತಿತ್ತು. ಇದು ಗಂಗರ ಸಾಮಂತರಾಗಿದ್ದ ನಾಗತ್ತರ ಎಂಬ ಅರಸನ ಆಡಳಿತ ಕೇಂದ್ರ ಆಗಿತ್ತು. ದೇವಾಲಯದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದ್ದು ಗಂಗಾ ಮತ್ತು ಚೋಳರ ಕಲಾಕೌಶಲ್ಯದ ಅದ್ಭುತ ಸಂಗಮ ಅಂತ ಹೇಳ್ಬೋದು. ನವರಂಗದ ಕಂಬಳದ ಮೇಲೆ ಸೂಕ್ಷ್ಮ ಕೆತ್ತನೆಗಳಿವೆ. ಚಾವಣಿಯಲ್ಲಿರುವ ಅಷ್ಟದಿಕ್ಪಾಲಕರ ಉಬ್ಬು ಶಿಲ್ಪಗಳು ಇಂಥದ್ದು ವಿಶಿಷ್ಟವಾಗಿದೆ. ಈ ದೇವಾಲಯ ಸಂಕೀರ್ಣದಲ್ಲಿ 5 ಪ್ರತ್ಯೇಕ ಶಿವಲಿಂಗ ಇದೆ. ಅದಕ್ಕೆ ಪಂಚಲಿಂಗೇಶ್ವರ ದೇವಾಲಯ ಅಂತ ಹೇಳ್ತಾರೆ. ನಾಗೇಶ್ವರ, ನಗರೇಶ್ವರ, ಚೋಳೇಶ್ವರ, ಕರ್ಣೇಶ್ವರ, ಕಾಳಿ ಕಮಟೇಶ್ವರ ಇದೇ 5 ಲಿಂಗಗಳು. ಇಲ್ಲಿ ದೇವರುಗಳ ಫೋಟೋ ತೆಗೆಯೋದಕ್ಕೆ ನಿಷೇಧ ಇರೋದರಿಂದ ದೇವರ ದರ್ಶನ ಮಾಡಬೇಕು ಅಂದರೆ ದೇವಾಲಯಕ್ಕೆ ಹೋಗಬೇಕು. ಗ್ರಾನೈಟ್ ಕಲ್ಲಿನಲ್ಲೇ ಕಟ್ಟಿದಂಥ ಈ ದೇವಾಲಯದ ಗರ್ಭಗುಡಿಯ ಗೋಪುರ ಅಷ್ಟೇನೂ ಎತ್ತರವಾಗಿಲ್ಲ. ಆದರೆ ಪೂರ್ವ, ಪಶ್ಚಿಮ ಹಾಗೂ ದಕ್ಷಿಣ ಕಡೆಯಿಂದ ಬರುವಂಥ ಪ್ರವೇಶ ದ್ವಾರದ ಗೋಪುರಗಳು ಅತಿ ಎತ್ತರವಾಗಿದೆ. ದೇವಾಲಯದ ಮಧ್ಯಭಾಗದಲ್ಲಿರುವ ಗರ್ಭಗುಡಿಯಲ್ಲಿ ನಾಗೇಶ್ವರ ಹಾಗೂ ನಗರೇಶ್ವರ ಜೊತೆಗೆ ಪಾರ್ವತಿಯ ದೇವಾಲಯಗಳಿದ್ದರೆ, ದೇವಾಲಯದ ಎಡಭಾಗದಲ್ಲಿ ಕರ್ಣೇಶ್ವರ, ಬಲಭಾಗದಲ್ಲಿ ಚೋಳೇಶ್ವರ, ಆಗ್ನೇಯ ದಿಕ್ಕಿನಲ್ಲಿ ಕಾಳಿ ಕಮಟೇಶ್ವರ. ಈ ದೇವಾಲಯದ ಆವರಣದಲ್ಲಿ ಎಷ್ಟೊಂದು ಕಲ್ಲಿನ ಮೇಲೆ ಬರೆದ ಬರೆಗಳನ್ನು ನೋಡಬಹುದು. ಇವುಗಳಲ್ಲಿ ಹೆಚ್ಚಿನವು ವೀರಗಲ್ಲುಗಳು, ಅಂದರೆ ಯುದ್ಧದಲ್ಲಿ ವೀರೋಚಿತ ಸಾವನ್ನು ಕಂಡಂಥ ಯೋಧರ ಬಗ್ಗೆ ಹಾಕಿಸಿದಂಥ ಕಲ್ಲುಗಳು. ವೀಕ್ಷಕರೇ, ಇಲ್ಲಿರುವ ಒಂದು ವಿಶೇಷ ವೀರಗಲ್ಲಿನ ಬಗ್ಗೆ ಹೇಳಲೇಬೇಕು. ನೀವೆಲ್ಲ ಓದ್ಕೊಂಡು ಬಂದಿದ್ದು ಹೇಗೆ ಅಂದರೆ, ನಾಡಪ್ರಭು ಕೆಂಪೇಗೌಡರು ಬೆಂದಕಾಳೂರನ್ನು ಬೆಂಗಳೂರು ಅಂತ ಹೆಸರಿಟ್ಟರು ಅಂತ ಓದಿದ್ದೀವಿ ಅಲ್ವಾ? ಆದರೆ ಇಲ್ಲಿ ಸಿಕ್ಕಿದ 9ನೇ ಶತಮಾನದ ವೀರಗಲ್ಲು ಬೆಂಗಳೂರು ಕಾಳಗ ನಡೆಯುತ್ತಿತ್ತು ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಆಗಲೇ ಬೆಂಗಳೂರು ಅನ್ನೋ ಹೆಸರಿತ್ತು ಈ ಜಾಗಕ್ಕೆ ಅಂತ ಅನ್ನಿಸ್ತಾ ಇದೆ. ಸುಮಾರು 890ರ ಈ ಹಳೆಗನ್ನಡ ಶಾಸನದಲ್ಲಿ ಬೆಂಗಳೂರು ಕಾಳಗದೋಳು ಬುಟ್ಟಣ ಶೆಟ್ಟಿ ಸತ್ತಂ ಎಂದು ಬರೆದುಕೊಂಡಿದೆ. ಅಂದರೆ ಕೆಂಪೇಗೌಡರ ಕಾಲಕ್ಕಿಂತ ಮೊದಲು 100 ವರ್ಷಗಳ ಹಿಂದೆಯೇ ಬೆಂಗಳೂರು ಎಂಬ ಹೆಸರು ಊರು ಅಸ್ತಿತ್ವದಲ್ಲಿತ್ತು ಅಂತ ಈ ಸ್ಪಷ್ಟ ಐತಿಹಾಸಿಕ ಶಾಸನಬದ್ಧ ಪುರಾವೆ ಹೇಳ್ತಾ ಇದೆ.
ವೀಕ್ಷಕರೇ, ಇಂಥವೇ ಅದ್ಭುತ ದೇವಾಲಯಗಳು, ರಮಣೀಯ ಕ್ಷೇತ್ರಗಳ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವೀಕ್ಷಕರೇ, ನನ್ನ ವಿಡಿಯೋವನ್ನು ಅದೆಷ್ಟೋ ಜನ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡೋದಕ್ಕಾಗಲಿ ಅಥವಾ ಲೈಕ್ ಮಾಡೋದಕ್ಕಾಗಲಿ ಮನಸ್ಸೇ ಮಾಡಲ್ಲ. ಇಷ್ಟು ಮಾಡೋದಕ್ಕೆ ಕೇವಲ 1.9 ಸೆಕೆಂಡ್ ಸಾಕು, ಅದು ಏನೂ ಖರ್ಚಿಲ್ಲದೆ. ಆದರೆ ನಮಗೆ ಬಹಳ ಸಹಾಯ ಆಗುತ್ತೆ. ದಯವಿಟ್ಟು ನೋಡಿದ ವಿಡಿಯೋಗಳನ್ನು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.